ವೆರಿ ಗುಡ್ ಈವ್ನಿಂಗ್. ಪರಮಾಣುವಿನಲ್ಲಿರುವಂಥ ಪ್ರತಿ ಇಲೆಕ್ಟ್ರಾನ್ನ ಸ್ಥಿತಿಯ ಬಗ್ಗೆ ವಿವರಿಸಲಿಕ್ಕೆ ನಮಗೇನು ಮಾಡ್ತಾವಂದರೆ 4 ಕ್ವಾಂಟಮ್ ಸಂಖ್ಯೆಗಳು ಸಹಾಯ ಮಾಡ್ತಾವಂತ ಹೇಳಿದೆ. ಅವು ಯಾವಪ್ಪ ಅಂದರೆ ಪ್ರಿನ್ಸಿಪಲ್ ಕ್ವಾಂಟಮ್ ಸಂಖ್ಯೆ, ಅಜಿಮುಥಾಲ್ ಕ್ವಾಂಟಮ್ ಸಂಖ್ಯೆ, ಕಾಂತೀಯ ಕ್ವಾಂಟಮ್ ಸಂಖ್ಯೆ ಮತ್ತು ಸ್ಪಿನ್ ಕ್ವಾಂಟಮ್ ಸಂಖ್ಯೆ. ಅವುಗಳ ಬಗ್ಗೆ ಏನು ಮಾಡ್ತಾ ಹೋಗೋಣ ಅಂದರೆ ಅಧ್ಯಯನ ಮಾಡ್ತಾ ಹೋಗೋಣ. ಹಾಗಾದರೆ ಮೊಟ್ಟ ಮೊದಲನೇದಾಗಿ ಏನಪ್ಪ ಅಂದರೆ ಪರಮಾಣುವಿನ ವಿವಿಧ ಕವಚ, ಉಪಕವಚ, ಕಕ್ಷಕಗಳು, ಎಲೆಕ್ಟ್ರಾನ್ಗಳ ಹಂಚಿಕೆಯನ್ನು ತಿಳಿಸುವಂಥ ಎಲೆಕ್ಟ್ರಾನ್ ವಿನ್ಯಾಸ. ಹೌದಾ? ಹಾಗಾದರೆ ಇವುಗಳನ್ನು ಒಟ್ಟಾಗಿ ಎಲ್ಲ ಕೂಡಿಸಿ ಏನು ಕರಿತೀವಪ್ಪ ಅಂದರೆ ಎಲೆಕ್ಟ್ರಾನ್ ವಿನ್ಯಾಸ. ನೋಡ್ರಿ, ಮತ್ತೊಂದು ಸಲ ಹೇಳ್ತೀನಿ, ಎಲೆಕ್ಟ್ರಾನ್ ವಿನ್ಯಾಸ ಅಂದ್ರೆ ಏನು? ಹೌದಾ? ಏನು? ಪರಮಾಣುವಿನ ವಿವಿಧ ಕವಚ, ಉಪಕವಚ, ಕಕ್ಷಕಗಳು, ಎಲೆಕ್ಟ್ರಾನ್ಗಳ ಹಂಚಿಕೆಯನ್ನು ವಿವರಿಸುವಂತಹ ವಿನ್ಯಾಸವೇ ಎಲೆಕ್ಟ್ರಾನ್ ವಿನ್ಯಾಸ. ವಿವರಿಸುವಂಥ ವಿನ್ಯಾಸವೇನು? ಎಲೆಕ್ಟ್ರಾನ್ ವಿನ್ಯಾಸ. ಎಲೆಕ್ಟ್ರಾನ್ ವಿನ್ಯಾಸ ಅಂದ್ರೇನು? 1 ಮಾರ್ಕ್ಸ್ಗೆ ಕೇಳ್ಬೋದು. ಇನ್ನು ಪರಮಾಣುವಿನ ವಿವಿಧ ಕಕ್ಷೆಗಳಿಗೆ ಎಲೆಕ್ಟ್ರಾನ್ಗಳ ಹಂಚಿಕೆಯು ಪೌಲಿಯ ಬಹಿಷ್ಕರಣ ತತ್ವ ಮತ್ತು ಹುಂಡನ ಗರಿಷ್ಠ ಅಧಿಕತ್ವತೆಯ ನಿಯಮಗಳನ್ನು ಮತ್ತು ಅಪ್ಪೋ ತತ್ವಗಳನ್ನು ಅವಲಂಬಿಸಿದೆ. ಹಾಗಾದರೆ ಪೌಲಿಯ ಬಹಿಷ್ಕರಣ ತತ್ವ ಏನು ಹೇಳ್ತದೋ? ಪೌಲಿಯ ಬಹಿಷ್ಕರಣ ತತ್ವ ಏನು ಹೇಳ್ತದೋ? ಪೌಲಿಯ ಬಹಿಷ್ಕರಣ ತತ್ವ ಏನು ಹೇಳ್ತದಂದ್ರೆ, ಪರಮಾಣುವಿನ ಯಾವುದೇ 2 ಇಲೆಕ್ಟ್ರಾನ್ಗಳಿಗೆ 4 ಕ್ವಾಂಟಮ್ ಸಂಖ್ಯೆಗಳ ಬೆಲೆ ಒಂದೇ ಆಗಿರೋದು. 4 ಕ್ವಾಂಟಮ್ ಸಂಖ್ಯೆಗಳ ಬೆಲೆ ಏನಾಗಿರೋದು? ಒಂದೇ ಆಗಿರೋದು. ಅಂದರೆ ಯಾವುದೇ 2 ಇಲೆಕ್ಟ್ರಾನ್ಗಳಿಗೆ ತದ್ರೂಪ n, ಹೌದಾ, ಎಲ್, ಎಮ್, ಎಸ್ ಬೆಲೆ ಇರೋದಿಲ್ಲ. ಎನ್, ಎಲ್, ಎಮ್ ಮತ್ತು ಎಸ್ ಬೆಲೆ ಇರೋದಿಲ್ಲ. ಇದರಿಂದ ಯಾವುದೇ ಕಕ್ಷಕ ಕೂಡ ಕಕ್ಷೆಯಂತೆ ಗರಿಷ್ಠ 2 ಇಲೆಕ್ಟ್ರಾನ್ಗಳಿಗೆ, ಹೌದಾ, 2 ಇಲೆಕ್ಟ್ರಾನ್ಗಳನ್ನು ಏನು ಮಾಡಲಾಗಿದೆ ಅಂದರೆ ಮಿತಿಗೊಳಿಸಲಾಗಿದೆ. ಯಾವುದೇ ಒಂದು ಕಕ್ಷಕದಲ್ಲಿ ಇರುವಂಥ ಅತ್ಯಂತ ಗರಿಷ್ಠ ಇಲೆಕ್ಟ್ರಾನ್ಗಳ ಸಂಖ್ಯೆ ಅಂದರೆ 2, ಅದಕ್ಕಿಂತ ಹೆಚ್ಚಿರ್ಲಿಕ್ಕೆ ಸಾಧ್ಯ ಇಲ್ಲ. ಹೌದಾ? ಏನಪ್ಪ ಅಂದರೆ ಅಸ್ಥಿರ ಸ್ಥಿತಿಯಲ್ಲಿ ಬಂದಿರ್ತದೋ, ಗರಿಷ್ಠ ಅಂದರೆ 2. ಹೌದಾ? ಇದೇನಪ್ಪ ಅಂದರೆ ಪೌಲಿಯ ಬಹಿಷ್ಕರಣ ತತ್ವ. ವೆರಿ ಇಂಪಾರ್ಟೆಂಟ್ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಮತ್ತೊಂದು ಸಲ ಹೇಳ್ತೀನಿ ನೋಡಿರಿ, ಪರಮಾಣುವಿನ ಯಾವುದೇ 2 ಇಲೆಕ್ಟ್ರಾನ್ಗಳಿಗೆ 4 ಕ್ವಾಂಟಮ್ ಸಂಖ್ಯೆಗಳ ಬೆಲೆ ಒಂದೇ ಆಗಿರೋದು. ಅಂದರೆ ಯಾವುದೇ 2 ಇಲೆಕ್ಟ್ರಾನ್ಗಳಿಗೆ ತದ್ರೂಪ ಎನ್, ಎಲ್, ಎಮ್ ಮತ್ತು ಎಸ್ ಬೆಲೆ ಇರೋದಿಲ್ಲ. ಇದರಿಂದಾಗಿ ಯಾವುದೇ ಕಕ್ಷಕ ಕೂಡ ಕಕ್ಷೆಯಂತೆ ಗರಿಷ್ಠ 2 ಇಲೆಕ್ಟ್ರಾನ್ಗಳಿಗೆ ಮಿತಿಗೊಳಿಸಲಾಗಿದೆ. 2ಕ್ಕಿಂತ ಹೆಚ್ಚು ಇಲೆಕ್ಟ್ರಾನ್ಗಳು ಅದರಲ್ಲಿ ಇರೋದಿಲ್ಲ ಅಂತ ಅರ್ಥ. ಹೌದಾ? ಹಾಗಾದರೆ ನಾವೇನು ಮಾಡೋಣಪ್ಪ ಅಂದರೆ ನೆಕ್ಸ್ಟ್ ನೋಡೋಣ. ಏನಪ್ಪ ಅಂದರೆ ಉಪಕವಚದಲ್ಲಿ ಎಲೆಕ್ಟ್ರಾನ್ ವಿತರಣೆ. ಉಪಕವಚದಲ್ಲಿನೂ ಎಲೆಕ್ಟ್ರಾನ್ ವಿತರಣೆ. ಉಪಕವಚದಲ್ಲಿ ಎಲೆಕ್ಟ್ರಾನ್ ವಿತರಣೆಯನ್ನೇ ಯಾವ ನಿಯಮ ವಿವರಿಸ್ತದೆ ಅಂದರೆ ಹುಂಡ ನಿಯಮ ವಿವರಿಸ್ತದೆ. ಹುಂಡ ನಿಯಮ ಏನು ಹೇಳ್ತದಪ್ಪ ಅಂದರೆ, ಒಂದು ಚೈತನ್ಯ ಮಟ್ಟದ ವಿವಿಧ ಕಕ್ಷೆಗಳಲ್ಲಿ, ಚೈತನ್ಯ ಮಟ್ಟ ಹೈಯೆಸ್ಟ್ ಎನರ್ಜಿ ಲೆವೆಲ್ ಅಥವಾ ಏನೋ ಚೈತನ್ಯ ಮಟ್ಟ ಹೈಯೆಸ್ಟ್ ಎನರ್ಜಿ ಲೆವೆಲ್ ಅಂತ ಹೇಳ್ಬೋದು. ಒಂದು ಚೈತನ್ಯ ಮಟ್ಟದ ವಿವಿಧ ಕಕ್ಷೆಗಳಲ್ಲಿ ಒಂದೊಂದು ಇಲೆಕ್ಟ್ರಾನ್ ಹಂಚಿಕೆಯು ಆಗುವ ತನಕ ಯಾವುದೇ ಕಕ್ಷಕದಲ್ಲೂ ಇಲೆಕ್ಟ್ರಾನ್ಗಳು ಜೋಡಿಯಾಗಲು ಸಾಧ್ಯ ಇಲ್ಲ. ನೋಡ್ರಿ, ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ಇದನ್ನು. ಫಾರ್ ಎಕ್ಸಾಂಪಲ್ಲು ಇದೇನಪ್ಪ ಅಂದರೆ ಕಾರ್ಬನ್ ತೊಗೊಂಡಿದ್ದೀನಿ. ಕಾರ್ಬನ್ನ ಪರಮಾಣು ಸಂಖ್ಯೆ ಎಷ್ಟು? 6. ಇಲೆಕ್ಟ್ರಾನ್ ವಿನ್ಯಾಸ 1s2, 2s2, 2p2. ಇದೇನಪ್ಪ ಅಂದರೆ ಕಾರ್ಬನ್ನ ಇಲೆಕ್ಟ್ರಾನ್ ವಿನ್ಯಾಸ. ಹಾಗಾದರೆ 1s2, 2s2, ಆಮೇಲೆ ಪಿ ಯಲ್ಲಿ 3 ಕಕ್ಷಕಗಳಿರ್ತಾವೆ. ಟೋಟಲ್ ಎಷ್ಟು ಇರ್ತಾವೆ? 3 ಇರ್ತಾವೆ. ಹಾಗಾದರೆ 1s2ದಲ್ಲಿರುವಂತಹ 2 ಇಲೆಕ್ಟ್ರಾನ್ಗಳನ್ನು ನಾನು ಈ ರೀತಿಯಾಗಿ ತೆಗೆದುಕೊಂಡೆ. 2s2ದಲ್ಲಿರುವಂಥ ಇಲೆಕ್ಟ್ರಾನ್ಗಳನ್ನು ನಾನು ಈ ರೀತಿಯಾಗಿ ತೆಗೆದುಕೊಂಡೆ. ಆಮೇಲೆ 2p2, ಯಾಕೆ ಇಲ್ಲಿ ಎಷ್ಟು ಏನಿದೆ? 2px, 2py, 2pz ಅಂತ ಈಗಾಗಲೇ ಕಕ್ಷೆಗಳ ಬಗ್ಗೆ ಹೇಳಬೇಕಾದ್ರೆ ಹೇಳಿದ್ದೀನಿ ನಾನು. ಹಾಗಾದರೆ ಇದರಲ್ಲಿ ಏನಪ್ಪ ಅಂದರೆ 2 ಇಲೆಕ್ಟ್ರಾನ್ ಇದಾವೆ. ಈ 2 ಇಲೆಕ್ಟ್ರಾನ್ ಇದಾವೆ ಅಂದರೆ ಈ ಇಲೆಕ್ಟ್ರಾನು ಇದನ್ನು ಫಿಲ್ ಮಾಡಲಿಕ್ಕೆ ಮುಂದೆ ಹೋಗ್ತದೆ, ಇದನ್ನು ಹೋಗಿ ಫಿಲ್ ಮಾಡಲಿಕ್ಕೆ ಇದು ಮುಂದೆ ಹೋಗ್ತದೆ. ಹಾಗಾದ್ರೆ ಇದು ಖಾಲಿ ಆಗ್ತದೆ, ಇದು ಖಾಲಿಯಾಗಿದೆ ಅಂತೇಳಿ ಇದು. ಈ ರೀತಿಯಾಗಿ ಪೂರ್ತಿಯಾಗಿ ಎಲ್ಲ ಇಲೆಕ್ಟ್ರಾನ್ಗಳು, ಈ ಎಲ್ಲ ಕಕ್ಷೆಗಳಲ್ಲಿ ಇಲೆಕ್ಟ್ರಾನ್ಗಳು ಭರ್ತಿಯಾಗುವವರೆಗೂ ಹಿಂದಿನ ಕಕ್ಷಕಗಳಲ್ಲಿ ಇಲೆಕ್ಟ್ರಾನ್ಗಳು ಜೋಡಿ ಆಗುವುದಿಲ್ಲ. ಹಿಂದಿನ ಕಕ್ಷಕಗಳಲ್ಲಿ ಇಲೆಕ್ಟ್ರಾನ್ಗಳು ಏನಾಗೋದಿಲ್ಲ? ಜೋಡಿ ಆಗೋದಿಲ್ಲ. ಪೇರ್ ಆಗಬೇಕು ಪ್ರತಿ ಕಕ್ಷಕದಲ್ಲಿ, ಆದರೆ ಪೇರ್ ಆಗುವುದಿಲ್ಲ. ಎಲ್ಲಿವರೆಗೂ ಪೂರ್ತಿ ಇಲೆಕ್ಟ್ರಾನ್ಗಳು ಅಷ್ಟಕ ಸ್ಥಿತಿ ಅಂತ ಏನು ಕೇಳ್ತೀವಲ್ಲ, ಧಾತುವಿನ ಅಷ್ಟಕ ಸ್ಥಿತಿ ಸಿಗೋವರೆಗೂ. ಹೌದಾ? ಹಾಗಾದರೆ ಹುಂಡ ನಿಯಮ ಏನು ಹೇಳಿತ್ತು? ಒಂದು ಚೈತನ್ಯ ಮಟ್ಟದ ವಿವಿಧ ಕಕ್ಷಕಗಳಲ್ಲಿ ಒಂದೊಂದು ಇಲೆಕ್ಟ್ರಾನ್ನ ಹಂಚಿಕೆಯು ಆಗುವ ತನಕ ಯಾವುದೇ ಕಕ್ಷಕದಲ್ಲಿ ಇಲೆಕ್ಟ್ರಾನ್ಗಳು ಜೋಡಿಯಾಗಲು ಸಾಧ್ಯ ಇಲ್ಲ. ಈ ನಿಯಮವು
PDF ಉಪಕವಚಗಳಿಗೆ ಮಾತ್ರ ಅನ್ವಯಿಸ್ತದೆ. ಈ ನಿಯಮ ಯಾವ್ದಕ್ಕೆ ಅನ್ವಯಿಸ್ತದೆ? PDF ಉಪಕವಚಗಳಿಗೆ ಮಾತ್ರ ಅನ್ವಯಿಸ್ತದೆ. ಹಾಗಾದ್ರೆ ಎಸ್ ಉಪಕವಚಕ್ಕೆ ಅನ್ವಯಿಸೋದಿಲ್ಲ. ಯಾಕಂದರೆ ಎಸ್ ಅಲ್ಲಿ ಆಲ್ರೆಡಿ ಪೇರಾಗೆ ಉಳಿದ್ಬಿಟ್ಟಿರ್ತಾವೆ. ಎಸ್ ಅಲ್ಲಿ ಏನಾಗಿರ್ತಾವೆ? ಆಲ್ರೆಡಿ ಪೇರಾಗೆ ಉಳಿದ್ಬಿಟ್ಟಿರ್ತಾವೆ. P ಖಾಲಿ ಇದ್ದರೆ ಅವು ಮುಂದಿನ ಕವಚವನ್ನು ಭರ್ತಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾವೆ. DL ಖಾಲಿ ಇದ್ದರೆ ಅವು ಮುಂದಿನ ಕವಚ ಭರ್ತಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾವೆ. FL ಖಾಲಿ ಇದ್ದರೆ ಅವನು ಮುಂದಿನ ಕವಚವನ್ನು ಭರ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾವೆ. ಇಷ್ಟು ಏನಪ್ಪ ಅಂದರೆ ಹುಂಡನ ನಿಯಮ. ಇಷ್ಟೇನು ಹುಂಡನ ನಿಯಮ. ಇನ್ನು ಅಫ್ಬೋನ ತತ್ವವನ್ನು ನೋಡೋಣ. ಅಫ್ಬೋ ಏನಪ್ಪ ಅಂದರೆ, ಅಫ್ಬೋ ಅಂದರೆ ಜರ್ಮನ್ ಭಾಷೆಯಲ್ಲಿ ಅಫ್ಬೋ ಅಂದರೆ ಜರ್ಮನ್ ಭಾಷೆಯಲ್ಲಿ ಏನಪ್ಪ ಅಂದರೆ ನಿರ್ಮಾಣ ಮಾಡು. ಅಫ್ಬೋ ಅಂದರೆ ಜರ್ಮನ್ ಭಾಷೆಯಲ್ಲಿ ನಿರ್ಮಾಣ ಮಾಡು. ಹಾಗಾದರೆ ಅಫ್ಬೋನ ತತ್ವ ಏನು ಹೇಳ್ತದ? ಪರಮಾಣುವಿನಲ್ಲಿನ ಇಲೆಕ್ಟ್ರಾನ್ಗಳು ಚೈತನ್ಯ ಮಟ್ಟದ ಏರಿಕೆಯ ಕ್ರಮದಲ್ಲಿ, ಅಫ್ಬೋನ ತತ್ವ ಏನು ಹೇಳ್ತದಪ್ಪ ಅಂದರೆ, ಪರಮಾಣುವಿನಲ್ಲಿ ಇಲೆಕ್ಟ್ರಾನ್ಗಳು ಚೈತನ್ಯ ಮಟ್ಟದ ಏರಿಕೆಯ ಕ್ರಮದಲ್ಲಿ ಉಪಕವಚಗಳನ್ನು ಮತ್ತು ಕಕ್ಷಕಗಳನ್ನು ತುಂಬುತ್ತಾ ಹೋಗುತ್ತವೆ. ಹೌದಾ? ಹಂಗೆ ನೋಡಿದ್ರೆ ಹುಂಡನ ನಿಯಮಕ್ಕೂ ಈ ನಿಯಮಕ್ಕೂ ಬಹಳ ವ್ಯತ್ಯಾಸ ಏನಿಲ್ಲ. ಪರಮಾಣುವಿನ ಇಲೆಕ್ಟ್ರಾನ್ಗಳು ಚೈತನ್ಯ ಮಟ್ಟದ ಏರಿಕೆಯ ಕ್ರಮದಲ್ಲಿ, ಚೈತನ್ಯದ ಮಟ್ಟದ ಏರಿಕೆಯ ಕ್ರಮ 1s2 2s2 2p6 3s2 3p6 3d10 ಅಂತ ಹೇಳ್ತಿರ್ತೀವಲ್ಲ, ಇದೇ ಚೈತನ್ಯ ಮಟ್ಟ. ಹೌದಾ? ಹೈಯೆಸ್ಟ್ ಎನರ್ಜಿ ಲೆವೆಲ್ಲು 1ನೇ ಆರ್ಬಿಟ್ಟಿಂದ 2ನೇ ಆರ್ಬಿಟ್ಗೆ, 2ನೇ ಆರ್ಬಿಟ್ಟಿಂದ 3ನೇ ಆರ್ಬಿಟ್ಗೆ. ಹೌದಾ? ಏನಪ್ಪ ಅಂದರೆ ಚೈತನ್ಯ ಮಟ್ಟದ ಏರಿಕೆ ಕ್ರಮದಲ್ಲಿ ಉಪಕವಚಗಳನ್ನು ಮತ್ತು ಕಕ್ಷೆಗಳನ್ನು ತುಂಬುತ್ತಾ ಹೋಗುತ್ತದೆ. ಅಂದರೆ ಇಲೆಕ್ಟ್ರಾನ್ಗಳು ಮೊದಲು ಏನು ಮಾಡ್ತಾವೆ ಅಂದರೆ ಲಭ್ಯವಿರುವಂಥ ಕನಿಷ್ಠ ಚೈತನ್ಯ ಮಟ್ಟದ ಕಕ್ಷೆಗಳನ್ನು ತುಂಬ್ತಾವೆ. ನಂತರ ಹೆಚ್ಚಿನ ಚೈತನ್ಯ ಮಟ್ಟದ ಕಕ್ಷೆಗಳನ್ನು, ಕಡಿಮೆ ಚೈತನ್ಯ ಮಟ್ಟದ ಕಕ್ಷೆಗಳನ್ನು ಭರ್ತಿ ಮಾಡಿದ ನಂತರವೇ ತುಂಬ್ತಾವೆ. ಹಾಗಾದರೆ ಮೊದಲು S ಲೆವೆಲ್ಲ, P ಲೆವೆಲ್ಲ ತುಂಬಿ ಆಮೇಲೆ D ಲೆವೆಲ್ಲ, ಆಮೇಲೆ F ಲೆವೆಲ್ಲ ತುಂಬ್ತಾವೆ. ಹೌದಾ? ಅದನ್ನು ನೀವು ಇಲೆಕ್ಟ್ರಾನ್ ವಿನ್ಯಾಸದಲ್ಲಿ ಅಭ್ಯಾಸ ಮಾಡಿದ್ದೀರ. ಹಾಗಾದ್ರೆ ಕಡಿಮೆ ಚೈತನ್ಯ ಮಟ್ಟದ ಲೋಯೆಸ್ಟ್ ಎನರ್ಜಿ ಲೆವೆಲ್ಸ್ ಇರ್ತದಲ್ಲ ಅವುಗಳನ್ನು ತುಂಬಿ ಆಮೇಲೆ ಹೈಯೆಸ್ಟ್ ಎನರ್ಜಿ ಲೆವೆಲ್ಗೆ ಏನಾಗ್ತವೆ ಅಂದರೆ ಭರ್ತಿ ಆಗ್ತಾ ಹೋಗ್ತವೆ. ಹಾಗಾದರೆ ನೋಡಿರಿ ಯಾವ ರೀತಿಯಾಗಿ ಭರ್ತಿ ಆಗ್ತವೆ ಇಲೆಕ್ಟ್ರಾನ್ಗಳು. ಇಲೆಕ್ಟ್ರಾನ್ ವಿನ್ಯಾಸ ಬರೆಯೋದನ್ನು ನಾವೇನು ಮಾಡ್ಬೋದು ಅಂದರೆ ಇದ್ರ ಮೇಲೆ ಅಭ್ಯಾಸ ಮಾಡ್ಬೋದು. ಯಾವ ರೀತಿಯಾಗಿ ಭರ್ತಿ ಆಗ್ತವೆ ಹೌದಾ ಅನ್ನೋದನ್ನು ನೋಡೋಣ. ಹೌದಾ? ಯಾವ ರೀತಿಯಾಗಿ ಭರ್ತಿ ಆಗ್ತವೆ ನೋಡಿರಿ. ನೀವು ಈಗಾಗಲೇ ಒಂದು ಲೈನ್ ಅಭ್ಯಾಸ ಮಾಡಿದರೆ ಇಲೆಕ್ಟ್ರಾನ್ ವಿನ್ಯಾಸ ಬರೀಬೇಕಾದ್ರೆ, ನಾನು ವಿದ್ಯಾರ್ಥಿಗಳು ಸಿಂಪಲ್ಲಾಗಿ ಹೇಳಬೇಕಾದ್ರೆ ಇದು ಏನಪ್ಪ ಅಂದರೆ ತುಂಬ ಕನ್ಫ್ಯೂಷನ್ ಆಗ್ತದೆ ಅನ್ನೋಂಥ ದೃಷ್ಟಿಯಿಂದ ಈ ಒಂದು ಲೈನ್ ಹೇಳ್ಕೊಟ್ಟಿರ್ತೀನಿ. ಇದ್ರ ಮೇಲೆ ನೀವೇನು ಮಾಡ್ಬೋದು ಅಂದರೆ 118 ಧಾತುಗಳ ಇಲೆಕ್ಟ್ರಾನ್ ವಿನ್ಯಾಸವನ್ನು ಬರೀಬೋದು ಅಂತೇಳಿ. ಯಾವುದು? 1s 2s 2p 3s 3p 4s 4d 3d 4p 5s 4d. ಹೌದಾ? ಇದನ್ನು ಆರ್ಡರ್ ವೈಸ್ ಹೇಳ್ತೀನಿ. ಆದರೆ ಅವ್ರಿಗೇನು ಹೇಳ್ತೀನಿ ಅಂದರೆ ಮುಂದಿನ S ಲೆವೆಲ್ ಭರ್ತಿ ಆಗೋವರೆಗೂ D. ಹೌದಾ? ಆಮೇಲೆ ಮುಂದಿನ P ಲೆವೆಲ್ ಭರ್ತಿ ಆಗೋವರೆಗೂ Fನ್ನು ಏನು ಮಾಡೋಂಗಿಲ್ಲ ಅಂದರೆ ಫಿಲ್ ಮಾಡೋಂಗಿಲ್ಲ ಅಂತ ಒಂದು ಸಣ್ಣ ಹಿಂಟನ್ನು ಕೊಟ್ಟಿರ್ತೀನಿ. ಅದರ ಮೇಲೆ ಅವ್ರು ಏನು ಮಾಡ್ತಾರೆ ಅಂದರೆ ಈಸಿಯಾಗಿ ಇಲೆಕ್ಟ್ರಾನ್ ವಿನ್ಯಾಸವನ್ನು ಬಿಡಿಸ್ತಾರೆ. ಆ ಮೆಥಡನ್ನು, ಆ ಕ್ಲಾಸನ್ನು ನೋಡಿದ್ರಿ ಅಂದರೆ ಆ ಮೆಥಡನ್ನು ಫಾಲೋ ಮಾಡ್ತೀನಿ ಅಂದರೆ ಆ ಮೆಥಡ್ ಮಾಡಿರಿ. ಅಥವಾ ಇಲ್ಲೊಂದು ಕೊಟ್ಟಿದ್ದಾರೆ ಅಂದರೆ ಇಟ್ಸ್ ಈಸಿ ಮೆಥಡ್. ಏನಪ್ಪ ಅಂದರೆ ಇಲ್ಲೇನಿದೆ, ಮೊದಲು 1s 2s 2p 3s 3p. ಹೌದಾ? ಆಮೇಲೆ 4s ಮೊದಲು ಬರ್ತದೆ, ಆಮೇಲೆ 3d, ಆಮೇಲೆ 4p 5s, ಆಮೇಲೆ 4d, ಆಮೇಲೆ 5p. ಹೌದಾ? 6x. ಇದನ್ನೇನು ಮಾಡ್ಬೋದಪ್ಪ ಅಂದರೆ ನೀವು ಕೂಡ ರಚಿಸ್ಬೋದು. ಹೆಂಗಪ್ಪ? ಈಗ 1s ಬರ್ಕೊಂಡಿದ್ದೀರಾ. ಹೌದಾ? ಆಮೇಲೆ 2s ಬರೀತೀರಾ, ಆಮೇಲೆ 2p ಬರೀತೀರಾ, 2s 2p 3s 3p. ಹಾಗಾದರೆ ನೋಡಿರಿ ಇಲ್ಲಿಂದ ಇಲ್ಲಿಗೆ ಬಂದು, ಹೌದಾ? ಆಮೇಲೆ ಎಲ್ಲಿ ಹೋಗ್ತದೆ? ಅದು ಪಿಗೆ ಹೋಗ್ತದೆ. ಅಲ್ಲಿಂದ ಮತ್ತೆ ಎಸ್ಗೆ ಬರ್ತದೆ 3s, 3sದಿಂದ 3pಗೆ, 3pಯಿಂದ 4sಗೆ ಹೋಗ್ತದೆ. ಮೊದಲು 4sಗೆ ಹೋಗ್ತದೆ. ಯಾಕೆ? 4s ಫಸ್ಟ್ ಬರ್ತದೆ. ಹೌದಾ? ಆಮೇಲೆ 4s ಆದಮೇಲೆ 4p, 4s ಆದಮೇಲೆ 4s ಆದಮೇಲೆ ಮತ್ತೆ ಉಲ್ಟಾ ಹೋಗ್ತದೆ. ಆಮೇಲೆ ಏನು ಬರ್ತದೆ? 3dಗೆ ಬರ್ತದೆ. ಯಾಕೆ? ಇದ್ರ ಮುಂದೆ ಏನು ಬಂದಿರ್ತದೆ? 3d. ಹಾಗಾದರೆ ಈ ರೀತಿಯಾಗಿ ಒಂಥರ ನಾವು ಹಾವು ಏನಿಯ ಥರ ಏನು ಸೇರಿಸ್ತಾ ಹೋಗ್ತಿಲ್ಲ, ಆ ರೀತಿಯಾಗಿ ಸೇರಿಸ್ತಾ ಹೋದಾಗ ನಮಗೆ, ಹೌದಾ, ಮೊದಲು S ಲೆವೆಲ್ ಆರ್ಬಿಟಲ್ಸನ್ನು ಮತ್ತು P ಲೆವೆಲ್ ಆರ್ಬಿಟಲ್ಸನ್ನು, ನಂತರ ಹಿಂದಿನ ಲೆವೆಲ್ನ ಏನಪ್ಪ ಅಂದರೆ D ಆರ್ಬಿಟಲ್ಗಳನ್ನು ಮತ್ತು F ಆರ್ಬಿಟಲನ್ನು ಭರ್ತಿ ಮಾಡಬೇಕು ಅನ್ನೋದು ಗೊತ್ತಾಗ್ತದೆ. ಹೌದಾ? ಹಾಗಾದರೆ ಇದರ ಆಧಾರದ ಮೇಲೆ ನಾವೇನು ಮಾಡ್ಬೋದು ಅಂದರೆ ಇಲೆಕ್ಟ್ರಾನ್ ವಿನ್ಯಾಸಗಳನ್ನು ಬರೀಬೋದು. ಇನ್ನು ಹೈಡ್ರೋಜನ್, ನಾವು ಇಲೆಕ್ಟ್ರಾನ್ ವಿನ್ಯಾಸವನ್ನು ಮತ್ತೆ ವಿವರವಾಗಿ ಅಭ್ಯಾಸ ಮಾಡೋಣ. ಯಾವ ರೀತಿಯಾಗಿ ಬರಿತೀವಿ?
ಒಂದೇ ಒಂದು ಇಲೆಕ್ಟ್ರಾನ್ ಇದ್ದು ಅದು ಅತ್ಯಂತ ಕನಿಷ್ಠ ಚೈತನ್ಯ ಮಟ್ಟ. ಈಗ ಹೈಡ್ರೋಜನ್ ತೊಗೊಂಡ್ರೆ ಅದರ ಪರಮಾಣು ಸಂಖ್ಯೆ ಕೂಡ ಒಂದು, ಪರಮಾಣು ರಾಶಿ ಸಂಖ್ಯೆ ಕೂಡ ಒಂದು, ಅದರ ಎಲೆಕ್ಟ್ರಾನ್ ವಿನ್ಯಾಸ 1s1. ಯಾವುದು 1s1. ಹಾಗಾದರೆ ಅಲ್ಲಿ ಏನಪ್ಪ ಅಂದರೆ ಎಸ್ ಲೆವೆಲಲ್ಲಿ ಒಂದೇ ಒಂದು ಇಲೆಕ್ಟ್ರಾನ್ ಇರ್ತದೆ. ಎಸ್ ಲೆವೆಲ್ ಏನಿರ್ತದೆ, ಒಂದೇ ಒಂದು ಇಲೆಕ್ಟ್ರಾನ್ ಇರ್ತದೆ. ಯಾಕೆ? ಹೈಡ್ರೋಜನ್ ಪರಮಾಣು ಕಕ್ಷಕದಲ್ಲಿ ಒಂದೇ ಒಂದು ಇಲೆಕ್ಟ್ರಾನ್ ಹೊಂದಿರ್ತದೆ. ಅದೇ ನಾವು ಹೀಲಿಯಮ್ಗೆ ಬಂದರೆ ಹೀಲಿಯಂನ ಪರಮಾಣು ಸಂಖ್ಯೆ 2. ಹೌದಾ? ಹಾಗಾದರೆ ಮೊದಲನೇ ಕಕ್ಷಕದಲ್ಲಿ 2 ಇಲೆಕ್ಟ್ರಾನ್ಗಳಿರ್ತಾವೆ ಅಲ್ಲಿ. ಎಲ್ಲಿ? ಹೀಲಿಯಮಲ್ಲಿ. ಇನ್ನು ಹೀಲಿಯಂ ನಂತರ ಬರುವಂತಹ ಬೇರೆ ಬೇರೆ ಧಾತುಗಳನ್ನು ನಾವು ನೋಡ್ತಾ ಹೋದರೆ ಅಲ್ಲಿ ಮತ್ತೆ ಇಲೆಕ್ಟ್ರಾನ್ ವಿನ್ಯಾಸ ಬೇರೆ ಆಗ್ತದೆ. ಆದರೆ ಹೈಡ್ರೋಜನ್ಗೂ ಮತ್ತು ಹೀಲಿಯಂಗೂ ಹೋಲಿಸಿದಾಗ ಹೈಡ್ರೋಜನ್ನ ಹೊರಕವಚದಲ್ಲಿ ಒಂದೇ ಇಲೆಕ್ಟ್ರಾನ್ ಇತ್ತು, ಹೀಲಿಯಂನ ಹೊರಕವಚದಲ್ಲಿ 2 ಇಲೆಕ್ಟ್ರಾನ್ಗಳಿದ್ದಾವೆ. ಆ 2 ಇಲೆಕ್ಟ್ರಾನ್ಗಳು ಒಂದು ಇನ್ನೊಂದಕ್ಕೆ, ಒಂದೇ ಕಕ್ಷಕದಲ್ಲಿದ್ದರೂ ಒಂದು ಇನ್ನೊಂದಕ್ಕೆ ವಿರುದ್ಧ ದಿಕ್ಕಿನಲ್ಲಿ. ನಾನು ಕಕ್ಷಕವನ್ನು ಈಗ ತೋರಿಸ್ಬೇಕಾದ್ರೆ ಒಂದು ಇಲೆಕ್ಟ್ರಾನ್ ಡೈರೆಕ್ಷನ್ ಈ ರೀತಿಯಾಗಿ, ಇನ್ನೊಂದು ಇಲೆಕ್ಟ್ರಾನ್ ಡೈರೆಕ್ಷನ್ ಈ ರೀತಿಯಾಗಿ ತೋರಿಸ್ತೀವಿ. ಯಾಕಪ್ಪ ಅಂದರೆ ಅವು ವಿರುದ್ಧ ದಿಕ್ಕಿನಲ್ಲಿರುತ್ತಾವೆ, ವಿರುದ್ಧ ದಿಕ್ಕಿನಲ್ಲೇ ಚಲಿಸ್ತಿರ್ತಾವೆ. ಹೌದಾ? ಇದು ನೆನಪಿಡ್ಬೇಕು ನೀವು. ಹೌದಾ? ಇನ್ನು ನಾವೇನು ಅಭ್ಯಾಸ ಮಾಡೋಣಪ್ಪ ಅಂದರೆ ಬೇರೆ ಬೇರೆ ಧಾತುಗಳದ್ದು ಅಭ್ಯಾಸ ಮಾಡ್ತಾ ಹೋಗೋಣ. ಹಾಗಾದರೆ ಹೀಲಿಯಮ್ದು ಹೇಳಿದೆ, ಅವೆರಡು ಏನಾಗ್ತಿರ್ತವೆ ಅಂದರೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಾವೆ ಅಂತ ಹೇಳಿದೆ. ಇನ್ನು ಪೌಲಿಯ ಬಹಿಷ್ಕರಣ ತತ್ವದ ಪ್ರಕಾರ ಲೀಥಿಯಂ, ಹೌದಾ, ಏನಪ್ಪ ಅಂದರೆ 3 ಇಲೆಕ್ಟ್ರಾನ್ಗಳನ್ನು ಹೊಂದಿರ್ತದೆ. ಹೌದಾ? ಹಾಗಾದರೆ ಎಸ್ ಕಕ್ಷದಲ್ಲಿ 2 ಇಲೆಕ್ಟ್ರಾನ್ಗಳಿದ್ದಾವೆ. ಎಸ್ ಕಕ್ಷದಲ್ಲಿ ಎಷ್ಟಿದ್ದಾವೆ? 2 ಇದ್ದಾವೆ. ಆಮೇಲೆ 2sದಲ್ಲಿ ಒಂದು ಏನೋ ಇಲೆಕ್ಟ್ರಾನ್ ಇದೆ. 2sದಲ್ಲಿ ಎಷ್ಟಿದ್ದಾವೆ? 1 ಇಲೆಕ್ಟ್ರಾನ್. ಹಾಗಾದರೆ 1s2 2s1 ಲೀಥಿಯಂನ ಇಲೆಕ್ಟ್ರಾನ್ ವಿನ್ಯಾಸ. ಅದೇ ರೀತಿಯಾಗಿ ನಾವು ಬೆರಿಲಿಯಂ ತೊಗೊಂಡ್ರೆ, ಯಾವುದು? ಬೆರಿಲಿಯಂ ಪರಮಾಣು ಸಂಖ್ಯೆ 4. ಪರಮಾಣು ಸಂಖ್ಯೆ 4 ಇರೋದ್ರಿಂದ, ಹೌದಾ, 1s ಕವಚದಲ್ಲಿ 2 ಇಲೆಕ್ಟ್ರಾನ್ಗಳು, 2s ಕವಚದಲ್ಲಿ 2 ಇಲೆಕ್ಟ್ರಾನ್ಗಳು. ಹೌದಾ? ಈ ರೀತಿಯಾಗಿ ಹಂಚಿಕೆ ಆಗಲ್ಪಟ್ಟಿರ್ತಾವೆ. ಆಮೇಲೆ ಅವು ಒಂದು ಇನ್ನೊಂದಕ್ಕೆ ವಿರುದ್ಧವಾಗಿರ್ತಾವೆ. ಇನ್ನು ನಾವು ಅದೇ ರೀತಿಯಾಗಿ ಬೋರಾನ್ಗೆ ಹೋದಾಗ ಬೋರಾನ್ನ ಪರಮಾಣು ಸಂಖ್ಯೆ 5. 1s ಕವಚದಲ್ಲಿ 2 ಇಲೆಕ್ಟ್ರಾನ್ಗಳು, 2s ಕವಚದಲ್ಲಿ 2 ಇಲೆಕ್ಟ್ರಾನ್ಗಳು, 2p ಕವಚದಲ್ಲಿ, ಯಾವ ಕವಚದಲ್ಲಿ? 2p ಕವಚದಲ್ಲಿ 1 ಇಲೆಕ್ಟ್ರಾನ್ ಇರ್ತದೆ. ಹಾಗಾದ್ರೆ ನಾವು ಇಲೆಕ್ಟ್ರಾನ್ ವಿನ್ಯಾಸ ಏನು ಬರ್ತೀವಿ? 1s2 2s2 2p1. ಇದೇನಪ್ಪ ಅಂದರೆ ಬೋರಾನ್ನ ಇಲೆಕ್ಟ್ರಾನ್ ವಿನ್ಯಾಸ ಪರಮಾಣು ಸಂಖ್ಯೆ 5. ಇನ್ನು ಕಾರ್ಬನ್ದಂತೂ ಆಲ್ರೆಡಿ ಬರ್ದು ತೋರಿಸಿದ್ದೀನಿ ನಿಮಗೆ. ಕಾರ್ಬನ್ನ ಪರಮಾಣು ಸಂಖ್ಯೆ 6. 1s2 2s2 2p2. ಹೌದಾ? ಏನಪ್ಪ ಅಂದರೆ ಕಾರ್ಬನ್ ಎಲೆಕ್ಟ್ರಾನ್ ವಿನ್ಯಾಸ 1s1 ಲೆವೆಲಲ್ಲಿ 2 ಇಲೆಕ್ಟ್ರಾನ್ಗಳು, 2s ಲೆವೆಲಲ್ಲಿ ಏನಪ್ಪ ಅಂದರೆ 2 ಇಲೆಕ್ಟ್ರಾನ್ಗಳು, 2p ಲೆವೆಲಲ್ಲಿ ಎಷ್ಟು? 2 ಇಲೆಕ್ಟ್ರಾನ್ಗಳಿದ್ದಾವೆ. ಆದರೆ ಈ 2 ಇಲೆಕ್ಟ್ರಾನ್ಗಳು ಜೋಡಿ ಆಗೋದಿಲ್ಲ. ಯಾಕೆ ಜೋಡಿ ಆಗೋದಿಲ್ಲ? pdf ಈಗಾಗಲೇ ಹೇಳಿದ್ದೀನಿ. ಹೌದಾ? ಅವು ಮುಂದಿನ ಕವಚಗಳನ್ನು ಪೂರ್ತಿಯಾಗಿ ಭರ್ತಿ ಆಗುವವರೆಗೂ ಜೋಡಿ ಆಗೋದಿಲ್ಲ. ಹಾಗಾದರೆ ಇನ್ನು ಖಾಲಿಯಾಗಿ ಉಳಿದಿದ್ದಾವೆ 2py 2pz, ಎಲ್ಲಿ? 2p ಲೆವೆಲಲ್ಲಿ. ಹೌದಾ? ಇಷ್ಟು ಏನಪ್ಪ ಅಂದರೆ ಬೇರೆ ಬೇರೆ ಧಾತುಗಳ ಇಲೆಕ್ಟ್ರಾನ್ ವಿನ್ಯಾಸ ಸಿಂಪಲ್ಲಾಗಿ ಬರೆಯೋದು ಹೇಗೆ ಅಂತ ಅಭ್ಯಾಸ ಮಾಡ್ತೀವಿ. ಹಾಗಾದರೆ ಏನು, ಕೆಲವು ಧಾತುಗಳ ಪರಮಾಣು ಸಂಖ್ಯೆ, ಆಮೇಲೆ ಕಕ್ಷಕಗಳಲ್ಲಿ ಇರುವಂಥ ಇಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಈಗ ಹೈಡ್ರೋಜನ್ 1s ಕಕ್ಷಕದಲ್ಲಿ ಎಷ್ಟು ಇಲೆಕ್ಟ್ರಾನ್ಗಳಿದ್ದಾವೆ? 1 ಇದೆ. ನೆಕ್ಸ್ಟ್ ಹೀಲಿಯಂ 1s2 ಇಲೆಕ್ಟ್ರಾನ್ ವಿನ್ಯಾಸ. ಹಾಗಾದರೆ 1s ಕಕ್ಷದಲ್ಲಿ 2 ಇಲೆಕ್ಟ್ರಾನ್ಗಳು ಅದರ ವಿರುದ್ಧ ದಿಕ್ಕಿನಲ್ಲಿ. ಆಮೇಲೆ ಲೀಥಿಯಂ ಎಷ್ಟು? 3. 1s ಕಕ್ಷದಲ್ಲಿ 2, 2s ಕಕ್ಷದಲ್ಲಿ 1. ಬೆರಿಲಿಯಂ 4. 1s ಕಕ್ಷದಲ್ಲಿ 2, 2s ಕಕ್ಷದಲ್ಲಿ 2. ಹೌದಾ? ಆಮೇಲೆ ಬೋರಾನ್ ಈಗ ತಾನೇ ಹೇಳಿದೆ, 1s ಕಕ್ಷದಲ್ಲಿ 2, 2s ಕಕ್ಷದಲ್ಲಿ 2. ಆಮೇಲೆ 2px1ನಲ್ಲಿ 1. ಹೌದಾ? 2px1ನಲ್ಲಿ 1. ಕಾರ್ಬನ್ ಏನು ಹೇಳಿದೆ? 1s2 2s2 2p2 ಆಗುತ್ತೆ. ಆದರೆ 2pxನಲ್ಲಿ 1 ಭರ್ತಿ ಆಗ್ತಿರ್ತದೆ ಇಲೆಕ್ಟ್ರಾನು. ಆಮೇಲೆ 2pyಯಲ್ಲಿ ಇರ್ತದೆ 1 ಇಲೆಕ್ಟ್ರಾನ್ ಭರ್ತಿಯಾಗಿರ್ತದೆ. ನೆಕ್ಸ್ಟ್ ನೈಟ್ರೋಜನಲ್ಲಿ 1s ಅಲ್ಲಿ 2 ಇಲೆಕ್ಟ್ರಾನ್ಗಳು, 2s ಅಲ್ಲಿ 2 ಇಲೆಕ್ಟ್ರಾನ್ಗಳು, 2px1ನಲ್ಲಿ 1, 2py1ನಲ್ಲಿ 1, ಆಮೇಲೆ 2pzಲ್ಲಿ 1. ಹೌದಾ? ಈ 3 ಕವಚಗಳು ಪೂರ್ತಿಯಾಗಿ ಭರ್ತಿಯಾಗುವವರೆಗೂ ಅವು ಏನಾಗಲ್ಲಪ್ಪ ಅಂದರೆ ಜೋಡಿ ಆಗೋದಿಲ್ಲ. ಯಾವಾಗ ಜೋಡಿ ಆಗ್ತಾವೆ? 3 ಕವಚಗಳು ಭರ್ತಿಯಾದಾಗ, ಅಷ್ಟಕ ಸ್ಥಿತಿಯನ್ನು ಪಡೆದಾಗ ಮಾತ್ರ ಏನಪ್ಪ ಅಂದರೆ ಜೋಡಿ ಆಗ್ತಾವೆ. ನೆಕ್ಸ್ಟ್ ಆಕ್ಸಿಜನ್ನ ಪರಮಾಣು ಸಂಖ್ಯೆ 8. ಆಕ್ಸಿಜನ್ ಪರಮಾಣು ಸಂಖ್ಯೆ 8 ಆಗಿರೋದ್ರಿಂದ 1s2 2s2 2p4. 2p4ಅಲ್ಲಿ ಏನಪ್ಪ ಅಂದರೆ 1s ಲೆವೆಲಲ್ಲಿ 2 ಕೊಡ್ತಾವೆ, 2s ಅಲ್ಲಿ 2 ಕೊಡ್ತಾವೆ,
2p ಯಲ್ಲಿ 4 ಏನಿದಾವಲ್ಲ ಅವು 2px 2 ಜೋಡಿ ಆಗ್ತಾವೆ. ಇನ್ನು 2py ಅಲ್ಲಿ 1, 2pz ಅಲ್ಲಿ 1. ಹಾಗಾದ್ರೆ ಸರ್ ಜೋಡಿ ಆಗಿದಾವಂತ ನೀವು ಅನ್ಬೋದು. ಇಲ್ಲ, ಈ ಜೋಡಿ ಏನಾಗಿದ್ದಿಲ್ಲ ಅದು ಮತ್ತೆ ಮುಂದಿನ ಕವಚಕ್ಕೆ ಚಲಿಸ್ಲಿಕ್ಕೆ ಪ್ರಾರಂಭಿಸೋದು, ಮುಂದಿನ ಕವಚವನ್ನು ಭರ್ತಿ ಮಾಡಲಿಕ್ಕೆ. ಹಾಗಾದ್ರೆ 4 ಏನಂತಂದ್ರೆ ಕಾಲಿನ ಹೊಡಿತಾವೆ. ನೆಕ್ಸ್ಟು ಕ್ಲೋರಿನು ಏನಪ್ಪ ಅಂದರೆ 1s2 2s2 2p5. 2p5 ಆದರೆ 2px1 ಅಲ್ಲಿ 2, 2py1 ಅಲ್ಲಿ 2, 2pz ಅಲ್ಲಿ 1. ಯಾಕಂದರೆ ಅದು ಇನ್ನೂ ಪೂರ್ತಿ ಭರ್ತಿಯಾಗಿಲ್ಲ. ಆಮೇಲೆ ನಿಯಾನ್ ಅಷ್ಟಕ ಒಂದು, ನಿಯಾನ್ ಏನು ಅಷ್ಟಕ ಪರಮಾಣು ಸಂಖ್ಯೆ 10, 1s2 2s2 2p6. ಹೌದಾ, ಎಲ್ಲ ಎಲೆಕ್ಟ್ರಾನ್ಗಳೇನಾಗಿದ್ದಾವೆ ಭರ್ತಿಯಾಗಿದ್ದಾವೆ, ಜೋಡಿಯಾಗಿದ್ದಾವೆ. 2px ಜೋಡಿಯಾಗಿದೆ, 2py ಜೋಡಿಯಾಗಿದೆ, 2pz ಜೋಡಿಯಾಗಿದೆ. ಯಾಕೆ ಅದಕ್ಕೆ ಎಷ್ಟು ಬೇಕು ಅಷ್ಟು ಎಲೆಕ್ಟ್ರಾನ್ಗಳು ಆಲ್ರೆಡಿ ಏನಾಗಿದ್ದಾವೆ ಸಿಕ್ಕಿದ್ದಾವೆ. ಹಾಗಾದರೆ ಈ ಪ್ರತಿ ಕೇಸ್ನಲ್ಲೂ ಎಷ್ಟು ಇಲೆಕ್ಟ್ರಾನ್ಗಳು ಅನ್ಪೇರ್ ಆಗಿ ಉಳಿದಿದ್ದಾವ ಅನ್ನೋ ಆಧಾರದ ಮೇಲೆ ಆ ಧಾತುವಿನ ವೆಲೆನ್ಸಿ ನಿರ್ಧಾರ ಆಗ್ತದೆ. ಹೌದಾ, ಫಾರ್ ಎಕ್ಸಾಂಪಲ್ ನಿಯಾನ್ ಅಷ್ಟಕ 0 ಗುಂಪಿನ ಧಾತು ಅಥವಾ ಅದರ ವೆಲೆನ್ಸಿ 0, ಫ್ಲೂರಿಂದು ವೆಲೆನ್ಸಿ 1, ಆಕ್ಸಿಜನ್ ವೆಲೆನ್ಸಿ 2, ನೈಟ್ರೋಜನ್ ವೆಲೆನ್ಸಿ 3, ಕಾರ್ಬನ್ನ ವೆಲೆನ್ಸಿ 4. ಯಾಕೆ ಹೊರ ಕವಚದಲ್ಲಿರುವಂಥ 4 ಎಲೆಕ್ಟ್ರಾನ್ಗಳು ಏನಾಗ್ತಾವೆ ಅಂದರೆ ಬಂಧವನ್ನು ಏರ್ಪಡಿಸ್ತಾವೆ. ಆದರೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಎಷ್ಟಿದಾವೆ? 2 ಇದಾವೆ. ಒಂದು ಅನ್ಪೇರ್ ಆಗಿದೆ, ಉಳಿದು ಪೇರ್ ಆಗಿದ್ದಾವೆ, ಒಂದು ಅನ್ಪೇರ್ ಇದೆ. ಹೌದಾ, ಹಾಗಾದರೆ ಇವುಗಳ ಆಧಾರದ ಮೇಲೆ ಹೊರ ಕವಚದಲ್ಲಿರುವಂಥ ಇಲೆಕ್ಟ್ರಾನ್ಗಳು ಯಾವ ಏನು ಮಾಡ್ತಾವಪ್ಪ ಅಂದರೆ ಏನು ಸಂಯುಕ್ತಗಳಾಗಲಿಕ್ಕೆ ಇಲೆಕ್ಟ್ರಾನ್ಗಳನ್ನ ಹಂಚ್ಕೊಳ್ಳುವಂಥ ಇಲೆಕ್ಟ್ರಾನ್ಗಳ ಆಧಾರದ ಮೇಲೆ ವೆಲೆನ್ಸಿ ನಿರ್ಧಾರ ಆಗ್ತದೆ. ಹಂಗಾರೆ ಧಾತುವಿನ ಸಂಯೋಗ ಸಾಮರ್ಥ್ಯವೇ ವೆಲೆನ್ಸಿ ಅಂತ ಹೇಳಿದ್ದೀವಿ. ಆ ವೆಲೆನ್ಸಿ ಹೆಂಗೆ ನಿರ್ಧಾರ ಆಗ್ತದೆ? ಹೊರ ಕವಚದಲ್ಲಿರುವಂಥ ಇಲೆಕ್ಟ್ರಾನ್ಗಳು ಯಾವ ಎಲೆಕ್ಟ್ರಾನ್ಗಳು ಹಂಚ್ಕೊಳ್ಳಲ್ಪಡ್ತಾವಲ್ಲ ಅವುಗಳ ಆಧಾರದ ಮೇಲೆ. ಹಾಗಾದರೆ ನೋಡ್ರಿ, ಕಾರ್ಬನ್ ಪರಮಾಣುವಿನ ಸಾಮಾನ್ಯ ಸ್ಥಿತಿಯಲ್ಲಿ ಎಲೆಕ್ಟ್ರಾನ್ 1s2 2s2 2p2 ಅಂತ ಹೇಳಿದೆ. ಹೌದಾ, ಆದರೆ ಉದ್ರಿಕ್ತ ಯಾವಾಗ ಎಲೆಕ್ಟ್ರಾನ್ ಅನ್ಪೇರ್ಡ್ ಇರ್ತಾವಲ್ಲ ಆ ಸ್ಥಿತಿಯಲ್ಲಿ 1s2 2s1 ಆಮೇಲೆ 2px1 2py1 2pz1. ಹೌದಾ, ಇದೇನಪ್ಪ ಅಂದರೆ ಉದ್ರಿಕ್ತ ಸ್ಥಿತಿಯಲ್ಲಿ ಅಂದರೆ ಇನ್ನೊಂದರ ಜೊತೆ ವರ್ತಿಸಬೇಕಾದಂಥ ವೇಳೆಯಲ್ಲಿ. ಇನ್ನು ನಿಮ್ಗೆ ಗುರ್ತಿರಲಿ ಏನಪ್ಪ ಅಂದರೆ ಜೋಡಿಯಾಗದೆ ಉಳಿದಿರುವಂಥ ಎಲೆಕ್ಟ್ರಾನ್ಗಳು, ಹೊರಕವಚದಲ್ಲಿ ಏನು ಜೋಡಿಯಾಗದೆ ಉಳಿದಿರ್ತಾವಲ್ಲ ಆ ಎಲೆಕ್ಟ್ರಾನ್ಗಳು ರಾಸಾಯನಿಕ ಬಂಧ ಉಂಟಾಗಲು ಬಹಳ ಮುಖ್ಯ ಪಾತ್ರ ವಹಿಸ್ತಾವೆ. ಅವೇನಾಗ್ತಾವೆ ಅಂದರೆ ವೆಲೆನ್ಸಿಯಾಗಿ ವರ್ತಿಸ್ತಾವೆ ಅಂತ ಹೇಳಿದೆ. ಧಾತುವಿನ ಸಂಯೋಗ ಸಾಮರ್ಥ್ಯ ವೆಲೆನ್ಸಿ ಹೇಳಿದೆ. ಹೊರಕವಚದಲ್ಲಿರುವಂಥ ಇಲೆಕ್ಟ್ರಾನ್ಗಳು ಯಾವ ಎಲೆಕ್ಟ್ರಾನ್ಗಳು ರಾಸಾಯನಿಕ ಬಂಧದಲ್ಲಿ ಪಾಲ್ಗೊಳ್ತಾವ ಅವೇ ಏನಪ್ಪ ಅಂದರೆ ವೆಲೆನ್ಸಿ ಆಗ್ತಾವೆ, ಅಥವಾ ಅವನ್ನೇ ನಾವೇನು ಕರಿತೀವಿ ಅಂದರೆ ವೆಲೆನ್ಸಿ ಅಂತ ಕರಿತೀವಿ. ಹಾಗಾದರೆ ಬೇರೆ ಬೇರೆ ಧಾತುಗಳು ಏನು ಮಾಡಿದ್ದಾರೆ ಅಂದರೆ ಇಲೆಕ್ಟ್ರಾನ್ ವಿನ್ಯಾಸ ಕೊಟ್ಟಿದ್ದಾರೆ. ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ ಅಂದರೆ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ, ತುಂಬ ಲೆಂದಿ ಆಗ್ತದೆ, ಕೇಳಲಿಕ್ಕೆ ಬೋರ್ ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ ಮತ್ತೆ ನೆಕ್ಸ್ಟ್ ಕ್ಲಿಪ್ಪಲ್ಲಿ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್. ಇದು ಕೇವಲ ಏನಪ್ಪ ಅಂದರೆ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಒಂಥರ ನೋಟ್ಸ್ ಸಿಗಲಿ ಅನ್ನುವಂಥ ದೃಷ್ಟಿಯಿಂದ ಮಾತ್ರ. ಹೌದಾ, ನಾನೇನಿಲ್ಲ ದೊಡ್ಡ ಕೆಲಸವನ್ನು ಏನು ಮಾಡ್ತಾ ಇಲ್ಲ, ಆಮೇಲೆ ನನ್ನ ಎಫರ್ಟು ಏನಿಲ್ಲ, ಆಮೇಲೆ ನಾಲೆಜು ಅಂಥದ್ದೇನಿಲ್ಲ, ಇರೋದನ್ನೇ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಆದರೆ ಇಲೆಕ್ಟ್ರಾನ್ ವಿನ್ಯಾಸ ಬರೆಯೋದು ಹೇಗೆ ಅನ್ನೋದು ಅರ್ಥ ಆಗಿಲ್ಲ ಅಂದರೆ 10th ಸ್ಟ್ಯಾಂಡರ್ಡ್ನ ನೀವು ಒಂದು ಕ್ಲಾಸನ್ನು ಯಾವುದು ಡೌಟ್ ಕ್ಲಾರಿಫಿಕೇಷನ್ ಸೆಷನ್ ಅಂತ ವಿದ್ಯಾರ್ಥಿಗಳಿಗೆ ಹಾಕ್ಕೊಂಡು ಸಿಂಪಲ್ಲಾಗಿ ಇಲೆಕ್ಟ್ರಾನ್ ವಿನ್ಯಾಸ ಬರೆಯೋದು ಹೇಗೆ, 1 ರಿಂದ 30 ಧಾತುಗಳ ಪರಮಾಣು ಸಂಖ್ಯೆ ನೆನಪಿಟ್ಕೊಂಡು, ಹೌದಾ, ಅವುಗಳ ಎಲೆಕ್ಟ್ರಾನ್ ವಿನ್ಯಾಸ ಬರೆದು ಅದರ ಆವರ್ತ ಮತ್ತು ಗುಂಪು ಕಂಡುಹಿಡಿಯೋದು ಹೇಗೆ ಅನ್ನೋದನ್ನು ನಾನು ಅಲ್ಲಿ ಹೇಳಿದ್ದೀನಿ. ಒಂದ್ಸಲ ನೀವು ಪ್ಲೇ ಲಿಸ್ಟ್ಗೆ ಹೋಗಿ ನೋಡಿಕೊಂಡ್ರೆ ಹೆಲ್ಪ್ಫುಲ್ ಆಗ್ತದೆ. ಥ್ಯಾಂಕ್ ಯು ಸೊ ಮಚ್. ಲೈವ್ ಕ್ಲಾಸಲ್ಲಿ ಹೇಳಿದ್ದೀನಿ.